ಸೋಯಾಬೀನ್ ಒಳ್ಳೇದಿರ್ಬೋದು, ಸಹಜವಾದ ಸೋಯಾಬೀನು ತುಂಬ ಒಳ್ಳೇದಾಗಿರ್ಬೋದು. ಅದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿದೆ. ನಮ್ಮ ಅವರೆಕಾಯದಲ್ಲಿ ಪ್ರೋಟೀನ್ ಇದೆ, ಅದರಲ್ಲೂ ಪ್ರೋಟೀನ್ ಇದೆ. ಅವರೆಕಾಯದಲ್ಲಿ 24% ಇದೆ, ಅದರಲ್ಲಿ 28-32% ಇರ್ಬೋದು. ಇನ್ನೂ ಸ್ವಲ್ಪ ಜೆನೆಟಿಕಲಿ ಮಾಡಿಫಿಕೇಶನ್ ಮಾಡಿ 38% ಮಾಡಿರ್ಬೋದು. ಅದೆಲ್ಲ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಆ ಮಾಡೋದ್ರಲ್ಲಿ ವಿಧಾನದಲ್ಲಿ ಏನು ಮಾಡಿದ್ದೀವಿ ಅನ್ನೋದು ನಾವು ಗಮನಿಸ್ತಾ ಇಲ್ಲ. ಯಾಕೆ ಗಮನಿಸೋದಿಲ್ಲ ಅಂದರೆ ಈ ಕಂಪನಿಗಳು ಇದು ಸರಿ ಇದೆ ಅಂತ ಹೇಳಿ ಪರ್ಮಿಷನ್ ತಗೊಂಡ್ಬಿಡ್ತಾರೆ. ಬಟ್ ಅವ್ರು ಯಾವ ರೀತಿ ಅದನ್ನ ಮಾಡ್ತಾ ಇದ್ದಾರೆ, ಯಾವ ವಿಧಾನ ಬಳಸ್ತಾ ಇದ್ದಾರೆ ಅಂತ ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದರಿಂದ ಆಗೋ ದುಷ್ಪರಿಣಾಮಗಳ ಬಗ್ಗೆ ಹೇಳೋದು. ಸೊ ಈ ಪದಾರ್ಥಗಳನ್ನು ಸೋಯಾಬೀನ್ ತಿನ್ನಿರಿ, ಒಳ್ಳೆಯದು. ಸೋಯಾ ಡಬ್ಬಗಳು, ಸೋಯಾ ಹಾಲುಗಳು ಎಲ್ಲ ಸೋಯಾಬೀನ್. ಇಡೀ ಪ್ರಪಂಚದಲ್ಲಿ ಯಾವ ದ್ವಿದಳ ಬೀಜ ಧಾನ್ಯ ಇಲ್ಲವೇ ಇಲ್ಲ ಅನ್ನೋ ರೀತಿ ಆ ಬ್ರ್ಯಾಂಡ್. ಅದಕ್ಕೆ ಈ ವಿಜ್ಞಾನಿಗಳು ತಾಳ ಹಾಕ್ತಾರೆ, ಡಾಕ್ಟರ್ಗಳು ಅದೇ ಹೇಳ್ತಾರೆ. ಎಲ್ಲರೂ ಕತೆ ಕಟ್ಕೊಂಡು ಒಂದೇ ಸಮ ಅದೇ ಹಾಡು, ಎಲ್ಲರೂ ಸೋಯಾಬೀನ್ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ದಟ್ ಈಸ್ ದ ರಿಯಲ್ ರೀಸನ್, ದಟ್ ಈಸ್ ದ ರಿಯಲ್ ಡಿಸೀಸ್. ಸೊ ಇದನ್ನು ನಾವು ಗಮನಿಸಬೇಕು. ಅಂದರೆ ಆ ವಿಭಿನ್ನತೆ, ವೈವಿಧ್ಯಮಯವಾದ ಆಹಾರ ಆಯ್ತಪ್ಪ. ಪ್ರೋಟೀನ್ ಸೋಯಾಬೀನಲ್ಲಿ ಇರಲಿ, ನಾನು ಬೇಡ ಅಂತ ಇಲ್ಲ. ಬಟ್ ಅವರೆಕಾಯಲ್ಲೂ ಇದೆ, ಹೆಸರು ಕಾಳಿನಲ್ಲೂ ಇದೆ, ಹುರುಳಿ ಕಾಳಿನಲ್ಲಿದೆ. ಅಂದರೆ ಈ ವೈವಿಧ್ಯತೆ ಇಲ್ಲದೆ ಇರೋದು ಇನ್ನೊಂದು ದೊಡ್ಡ ರೋಗ ನಮಗೆ. ಈ ವೈವಿಧ್ಯತೆಯನ್ನು ನಾಶ ಮಾಡಿ ಏಕತಾನತೆ ಕಡೆಗೆ ಹೋಗ್ತಾ ಇರೋ ಈ ಕಂಪನಿಗಳ ಹುನ್ನಾರ ಆ್ಯಕ್ಚುಲಿ ಮುಖ್ಯವಾದ ಕಾರಣ ನಮ್ಮ ರೋಗಗಳಿಗೆ.